ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಪಾರ್ಟ್ 2 ವಿಡಿಯೋ. ಇದು ನಮ್ಮ ದೇವ್ರ ಮನೆ, ಇದು ಊರಿಂದು. ಪೂಜೆ ಮಾಡೋಕ್ಕೆ ಅಂತ ನಾಗರು ಹುತ್ತದ ಹತ್ರ ಹೋಗ್ತೀವಿ. ಅಂದರೆ ಅವತ್ತು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ದಿಢೀರಂತ ಬಿಸಿಲಿತ್ತು. ಅದು ದಿಢೀರಂತ ಮಳೆ ಬರ್ತಾಯಿತ್ತು. ಮಳೆಯಲ್ಲೇ ಎಲ್ಲ ಪೂಜೆ ಮಾಡ್ಕೊತಿದ್ವಿ. ಅವ್ರು ನಮ್ಮ ಚಿಕ್ಕತ್ತೆ, ಅವ್ರ ಚಿಕ್ಕ ಮಾವ, ಇವ್ರು ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿದೆ ಸೀನ್ರಿ. ಮಾರ್ನಿಂಗ್ ನಾವು 9:30ಗೇನೋ ಬಂದಿದ್ವಿ, ಮಾರ್ನಿಂಗು ಪೂಜೆ ಮಾಡೋಕ್ಕೆ ಅಂತ. ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ. ಹಾಗೆ ಪೂಜೆ ಮಾಡಿ ನಮ್ಮ ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಪೂಜೆ ಮಾಡ್ತೀವಿ, ಮನೆ ಮಂದಿ ಎಲ್ಲ. ಏನಂದರೆ ತಾಲಿ ಭಿನ್ನ ಆಗಿತ್ತು, ಅದರಿಂದ ಹೊಸ ತಾಲಿ ಮಾಡಿಕೊಂಡು ಈ ಥರ ಪೂಜೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಹೊತ್ತು ಕಾಲು ಹಾಕ್ಕೊಂಡು ಹೋಗ್ತೀವಿ. ಈಗ ನನ್ನ ಮಗಳು ಮಾಡ್ತಾಳೆ ಪೂಜೆನ. ಎಲ್ರಿಗೂ ಕುಂಕುಮ ಅಂದರೆ ಅದು ಇದಿಡ್ತಾ ಇರ್ತಾರೆ ಹಣೆಗೆ. ಅಂದರೆ ನಾಗಪ್ಪನ ಮಣ್ಣಲ್ಲಿ, ಹುತ್ತದ ಮಣ್ಣಲ್ಲಿ ಎಲ್ಲರಿಗೂ ಇಟ್ಟರು. ನಾನು ನನ್ನ ಮಗಳು ಒಂದು ಸೆಲ್ಫಿ ತೊಗೊತಾ ಇದ್ದೀವಿ, ವಿಡಿಯೋ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಆಮೇಲೆ ಈಗ ಮನೆಗೆ ಹೊರಡ್ತೀವಿ. ನಮ್ಮ ಕಾರಲ್ಲಿ ಮುಂದೆ ಪಾರ್ಕ್ ಮಾಡಿಬಿಟ್ಟು ಬಂದಿರ್ತೀವಿ, ಯಾಕಂದರೆ ನೆಡ್ಕೊಂಬರೋಣ ಅನ್ನೋ ಪ್ಲ್ಯಾನಲ್ಲಿ ಇರುತ್ತೆ. ಸಿಕ್ಕಾಪಟ್ಟೆ ಜೋರು ಮಳೆಯಿಂದ ಕಾರ್ನಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಬರ್ತೀವಿ. ನೆಕ್ಸ್ಟು ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ಇರ್ತೀವಿ, ಯಾಕಂದರೆ ಹುತ್ತ ಎಲ್ಲ ಕರ್ಗೋಗಿದೆ ನಮ್ಮದು. ಅದರಿಂದ ಅಲ್ಲಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಇದೆ ನೆಕ್ಸ್ಟ್ ವರ್ಷದಿಂದ. ನೋಡೋಣ. ಈಗ ಮನೆಗೆ ಹೊರಟಿದ್ದೀವಿ. ಅಂದರೆ ಮನೆ ಹತ್ರ ಬಂದಮೇಲೆ ಮಳೆ ಎಲ್ಲ ಕಮ್ಮಿ ಆಯಿತು. ನನ್ನ ಮಗನೂ ನಮ್ಮ ಚಿಕ್ಕ ಮಾವ ಕಾಲು ತೊಳ್ಕೊಳಕ್ಕೆ ಹೋಗ್ತಾರೆ. ನಾನು ತೊಳ್ಕೊಬೇಡಿ ಬನ್ನಿ, ಈಗ ತಾನೇ ಪೂಜೆ ಮಾಡ್ಕೊಂಬಂದು ಕಾಲು ತೊಳ್ಕೊಬಾರ್ದು, ಫಸ್ಟ್ ಒಳಗಡೆ ಬಂದು ಆಮೇಲೆ ತೊಳ್ಕೊಂಡು ಹೋಗಿ ಅಂತೀನಿ. ಅವ್ರು ಆದರೂ ಕೇಳಲ್ಲ, ತೊಳಿತಾರೆ. ಆಮೇಲೆ ನಮ್ಮ ದೇವ್ರ ಮನೆಗೆ ಬಂದು ಆ ತಾಲಿನ ಎತ್ತಿಡ್ತೀನಿ. ನೆಕ್ಸ್ಟು ತೋಟಕ್ಕೆ ಹೋಗ್ತೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಬೆಳಗ್ಗೆ ಟಿಫನ್ ಮಾಡಿರಲ್ಲ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದೇ ಸತಿ ತೋಟಕ್ಕೆ ಹೋಗ್ತೀವಿ. ಅಷ್ಟೊತ್ತು ಮಳೆ ಕಮ್ಮಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ, ಅಂದರೆ ಖುಷಿಯಾಗುತ್ತೆ ಗ್ರೀನರಿ. ನನ್ನ ಮಗಳು ಏನೇನೋ ಪ್ಲ್ಯಾನ್ ಹಾಕೊಂಡು ಬರ್ತಾ ಇರ್ತಾಳೆ ಅಲ್ಲಿಂದ. ಏನು ಮಾಡೋಣ ಅಂತ ನೆಕ್ಸ್ಟು ನಾವು ಹೊರಡ್ತೀವಿ ಬೆಂಗಳೂರಿಗೆ. ನೈಟು ಒಂದು 8:30 ಆಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ನೈಟು ಬ್ಯಾಂಗ್ಳೂರ್ಗೆ ಹೊರಡ್ತೀವಿ. ನನ್ನ ಮಗಳನ್ನ ಡ್ರಾಪ್ ಮಾಡಬೇಕು ಅಮ್ಮ ಮನೆಗೆ. ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾವು ನಾರ್ನಹಳ್ಳಿ ಮೇನ್ ರೋಡ್, ಇದು ಊರು. ನನ್ನ ಮಗಳು ನನ್ನ ಮಗ ಬ್ಯಾಕ್ ಸೈಡ್ ಕೂತ್ಕೊಂಡಿರ್ತಾರೆ. ಹಾಗೆ ನಾವು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊತೀನಿ. ಅವರು ಮಲ್ಕೊಳ್ತಿರ್ತಾರೆ. ಇದು ನೆಕ್ಸ್ಟ್ ಇದು ನೆನ್ಮಂಗ್ಲ ಹೈವೇಗೆ ಬರ್ತೀವಿ.
ಟೋನ್ ಮುಗಿಸ್ಕೊಂಡು ನೆನ್ಮಂಗ್ಲ ಮುಗಿಸಿದ್ವಿ. ಏನಂದರೆ ನೈಟ್ ಹೊತ್ತು ನಾವು ಯಾಕೆ ಬಿಡೋದು ಅಂದರೆ ನೈಟ್ ಹೊತ್ತು ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂತ ನೈಟ್ ಹೊತ್ತು ಬಿಡ್ತೀವಿ. ಅಂದರೆ ಸಂಡೇ ಹೊತ್ತೆಲ್ಲ ನೈಟು ಲೇಟಾಗೇ ಬಿಡೋದು. ಇನ್ನು ಏನಂದರೆ ಮಿನಿಮಮ್ ಅಂದರೂ ಒಂದು 9:30 10 ಮೇಲೆ ಬಿಡೋದು ನಾವು. ಯಾಕಂದರೆ ಟ್ರಾಫಿಕ್ಕು ಇರಲ್ಲ. ನೆನ್ಮಂಗ್ಲ ಬೈಪಾಸಲ್ಲಂತೂ ಟೋಲಲ್ಲಂತೂ ತುಂಬ ಇರ್ತಾರೆ ಅಂತ. ಈಗ ಗೊರಗುಂಟೆಪಾಳ್ಯ ಹತ್ರ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.